ಬಸ್ ಟ್ರೈನ್ಗೆಲ್ಲ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲ, ಏನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲ, ಬೇರೆ ಬೇರೆ ಏನೇನು ಮಾಡಿದ್ದೀರಿ 1% ಕೂಡ ನಾವು ಮಾಡಿಲ್ಲ. ₹1 ನಮಗೆ 1% ನಾವು 1 ಪೈಸಾ ನಾವು 1 ಪೈಸಾ ಜಾಸ್ತಿ ಮಾಡಿದರೆ ಆ 1 ಪೈಸೆಗೆ ಲಕ್ಷಾಂತರ ಪೈಸೆಗಳನ್ನು ಹಾಕಿ ಆ ಭಾಗದ ಜನರಿಗೋಸ್ಕರವಾಗಿ, ಅತ್ಯಾಧುನಿಕ ಸವಲತ್ತುಗಳಿಗೋಸ್ಕರವಾಗಿ, ಅಮ್ಯುನಿಟಿಗೋಸ್ಕರವಾಗಿ ನಾವು ಖರ್ಚು ಮಾಡ್ತಾ ಇದ್ದೀವಿ. ಉದಾಹರಣೆಯನ್ನು ಕೊಡ್ತೀನಿ ನನ್ನ ಮಾಧ್ಯಮದ ಸ್ನೇಹಿತರಿಗೆ. ನಮಗೆ ಕಲಬುರಗಿ ಬೆಂಗಳೂರಿಗೆ ಒಂದೇ ಭಾರತ್ ಟ್ರೈನ್ ಏನಿದೆ ರೈಟು, ಕಲಬುರಗಿಯಿಂದ ಬೆಂಗಳೂರು ಬರ್ತಕ್ಕಂಥದಕ್ಕೆ ಕೇವಲ ₹15 ಜಾಸ್ತಿ ಆಗಿದೆ. ಹುಬ್ಬಳ್ಳಿ ಪುಣೆಯಿಂದ ಬರ್ತಕ್ಕಂಥದಕ್ಕೂ ₹15 ಜಾಸ್ತಿ ಆಗಿದೆ. ಮೈಸೂರು ಮತ್ತು ಮಧುರೆ ಹೋದರೆ ₹10 ಜಾಸ್ತಿ ಆಗಿದೆ. ಬೆಂಗಳೂರು ಮಧುರೆ ₹10 ಜಾಸ್ತಿ ಆಗಿದೆ. ಧಾರವಾಡ ಬೆಂಗಳೂರಿಗೂ ಕೂಡ ₹10 ಜಾಸ್ತಿ ಆಗಿದೆ. ಅದಲ್ದಿನ ಲಾಂಗ್ ಡಿಸ್ಟೆನ್ಸ್ ಟ್ರೈನ್ ಫೇರ್ ಇನ್ಕ್ರೀಸ್ಡ್ ಅಪ್ರಾಕ್ಸಿಮೇಟ್ಲಿ ಬೈ ಟ್ರೈನಿಂಗ್ ರೈಲ್ 2,000 ಕಿಲೋಮೀಟರ್ ಹೋಗ್ತಕ್ಕಂಥ ಟ್ರೈನ್ಗಳಿಗೆ ನಾವು 1 ಪೈಸಾ ಜಾಸ್ತಿ ಮಾಡಿರೋದ್ರಿಂದ 2,000 ಮೇಲ್ಪಟ್ಟು ಓಡಾಡೋರಿಗೆ ಅವ್ರ ಫೇರ್ ಏನಿದೆ ಅದಕ್ಕಿಂತ ₹60 ಜಾಸ್ತಿ ಆಯ್ತದೆ. ಅದು ಯಾವುದು ಫಸ್ಟ್ ಎ ಸಿಗೆ, ಮೊದಲನೇ ಎ ಸಿಗೆ ₹60 ಜಾಸ್ತಿ ಆಗ್ತದೆ, ಎರಡನೇ ಎ ಸಿಗೆ ₹55 ಆಯ್ತದೆ, ಮೂರನೇ ಎ ಸಿಗೆ ₹50 ಆಯ್ತದೆ, ಸ್ಲೀಪರ್ ಕೋಚ್ಗೆ ಕೇವಲ ₹30 ಆಯ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಪುಸ್ತಕ ಓದಿ ಮಾಹಿತಿ ತರಿಸ್ಕೊಳ್ಳಿ. ಮಾಹಿತಿ ಇಲ್ದಿರ ಮಾತಾಡೋಕ್ಕಿಂತ ಮಾಹಿತಿಯನ್ನು ಇಟ್ಕೊಂಡು ಮಾತನಾಡಿ. ನಾನೇನಿಲ್ಲಿ ನಿಮಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ನಾನು ನಮ್ಮ DRM ಅವ್ರಿಗೆ ಹೇಳ್ತೀನಿ, ನಮ್ಮ ADRM ಅವ್ರಿಗೆ ಹೇಳ್ತೀನಿ, ನಿಮಗೆ ಅದನ್ನು ಪಬ್ಲಿಷ್ ಮಾಡೋದಕ್ಕೂ ಕೂಡ ಕಳಿಸ್ಕೊಡ್ತೀವಿ. ನಮಗೇನು ತಗರಾಲಿಲ್ಲ. ಆದರೆ ಒಂದು ಸತ್ಯ, ಈ 1 ಪೈಸಾ 2 ಪೈಸಾ 500 ಕಿಲೋಮೀಟ್ರು 2,000 ಕಿಲೋಮೀಟ್ರ್ ಏನು ನಾವು ಸ್ಟಾಪ್ ಮಾಡಿದ್ದೀವಿ, ಯಾರಿಗೂ ₹10 ಒಂದೇ ಭಾರತದಲ್ಲಿ ಕೂತ್ಕೊಂಡ್ರೆ ಫ್ಲೈಟಲ್ಲಿ ಬಂದಂಗೆ ಬರ್ತಾರೆ ಹುಬ್ಳಿಯಿಂದ ಧಾರವಾಡದಿಂದ. ₹10 ಜಾಸ್ತಿ ಆಗ್ತದೆ ಅಂದ ತಕ್ಷಣ ನೀವು ಬಂದಿರಲ್ಲ. ಬೆಂಗಳೂರಿಂದ ಗುಬ್ಬಿಗೆ ಬರಬೇಕಾದ್ರೆ ಎಷ್ಟು ಜಾಸ್ತಿ ಆಗಿದೆ ಬಸ್ಸಲ್ಲಿ? ₹40. ಒಪ್ಪ ಒಂದು ಕಣ ನಾಳೆ ಮೀಟಿಂಗ್ ಕರೆದವ್ರೆ. ನಾನು ಒಯ್ತೀನಿ, ಎಲ್ಲವನ್ನು ಮಾಹಿತಿ ತಂದಿದ್ದೀನಿ. ಒಂದು ತಿಳ್ಕೊಳ್ಳಿ, ಒಂದು ನಿಮಿಷ ತಗೊಳ್ರಿ. ಇದು ಭಾರತ ಸರ್ಕಾರ ಜೊತೆ 1 ಇಂಚು ಬಂದಿದ್ರು ಕೂಡ ಇಷ್ಟೊತ್ತಿಗೆ ಏನಾಗಿತ್ತೋ ನಿಮ್ಗೆ ಗೊತ್ತಿಲ್ಲ. ನಾನು ಅದರ ಏನಾಗಿದೆ ಅವೈಜ್ಞಾನಿಕವಾಗಿ ಇದು ಅವೈಜ್ಞಾನಿಕವಾಗಿದೆ ಅನ್ನೋದನ್ನು ಮನದಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಅದನ್ನು ಸರ್ಕಾರದ ಮನಸ್ಸನ್ನು ಗೆಲ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್ಕಾರ ಎಲ್ಲ ಒಂದು ಹಠಕ್ಕೆ ಬಿಡ್ದಿರ ಎಲ್ಲರ ಹಿತವನ್ನು ಕಾಪಾಡಬೇಕಾಗಿದೆ. ಏನು 3 TMCಗೋಸ್ಕರವಾಗಿ 4-5 ತಾಲೂಕುಗಳಿಗೆ ಹೋಗ್ತಕ್ಕಂಥ 25 TMC ನೀರನ್ನು ಎಲ್ಲ ಒಂದು ಕಡೆ ಪೋಲಾಗ್ತಕ್ಕಂಥ, ಅದಕ್ಕೆ ಶಿಂಸಾ ನದಿಗೆ ವಾಪಸ್ ಕಳಿಸ್ತಕ್ಕಂಥ ನಿಮ್ಮ ಇವತ್ತು ಅವೈಜ್ಞಾನಿಕವಾದ ನಿಮ್ಮ ಒಂದು ವ್ಯವಸ್ಥೆ ಏನಿದೆ ಅದನ್ನು ಸರಿಯಾಗಿ ನಾನು ನನ್ನದೇ ಆದಂಥ ದಾಟಿಯಲ್ಲಿ ಕೃಷ್ಣಪ್ಪನವರು ಬರ್ತಾ ಇದ್ದಾರೆ, ಬೇರೆ ಯಾರ್ಯಾರು ಶಾಸಕರು ಬರ್ತಾರೋ ಗೊತ್ತಿಲ್ಲ, ರಾಜ್ಯದ ಜಿಲ್ಲೆಯ 2 ಮಂತ್ರಿಗಳು ಕೂಡ ಬರ್ತಾರೆ ಅನ್ನೋ ಅದು ಗೊತ್ತಿಲ್ಲ. ನಾನಂತೂ ಆ ಸಭೆಗೆ ಹೋಗ್ತೀನಿ, ನನ್ನ ಮಂಡನೆಯನ್ನು ಮಾಡ್ತೀನಿ. ಅದು ಯಾವ ರೀತಿ ತೀರ್ಮಾನ ಆಗ್ತದೋ ಆ ತೀರ್ಮಾನ ನೋಡಿಕೊಂಡು ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಆ ಬಸ್ ಟ್ರೈನ್ಗೆಲ್ಲ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲ, ಏನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲ, ಬೇರೆ ಬೇರೆ ಏನೇನು ಮಾಡಿದ್ದೀರಿ 1% ಕೂಡ ನಾವು ಮಾಡಿಲ್ಲ. ₹1 ನಮಗೆ 1% ನಾವು 1 ಪೈಸಾ ನಾವು 1 ಪೈಸಾ ಜಾಸ್ತಿ ಮಾಡಿದರೆ ಆ 1 ಪೈಸೆಗೆ ಲಕ್ಷಾಂತರ ಪೈಸೆಗಳನ್ನು ಹಾಕಿ ಆ ಭಾಗದ ಜನರಿಗೋಸ್ಕರವಾಗಿ, ಅತ್ಯಾಧುನಿಕ ಸವಲತ್ತುಗಳಿಗೋಸ್ಕರವಾಗಿ, ಅಮ್ಯುನಿಟಿಗೋಸ್ಕರವಾಗಿ ನಾವು ಖರ್ಚು ಮಾಡ್ತಾ ಇದ್ದೀವಿ. ಉದಾಹರಣೆಯನ್ನು ಕೊಡ್ತೀನಿ ನನ್ನ ಮಾಧ್ಯಮದ ಸ್ನೇಹಿತರಿಗೆ. ನಮಗೆ ಕಲಬುರಗಿ ಬೆಂಗಳೂರಿಗೆ ಒಂದೇ ಭಾರತ್ ಟ್ರೈನ್ ಏನಿದೆ ರೈಟು, ಕಲಬುರಗಿಯಿಂದ ಬೆಂಗಳೂರು ಬರ್ತಕ್ಕಂಥದಕ್ಕೆ ಕೇವಲ ₹15 ಜಾಸ್ತಿ ಆಗಿದೆ. ಹುಬ್ಬಳ್ಳಿ ಪುಣೆಯಿಂದ ಬರ್ತಕ್ಕಂಥದಕ್ಕೂ ₹15 ಜಾಸ್ತಿ ಆಗಿದೆ. ಮೈಸೂರು ಮತ್ತು ಮಧುರೆ ಹೋದರೆ ₹10 ಜಾಸ್ತಿ ಆಗಿದೆ. ಬೆಂಗಳೂರು ಮಧುರೆ ₹10 ಜಾಸ್ತಿ ಆಗಿದೆ. ಧಾರವಾಡ ಬೆಂಗಳೂರಿಗೂ ಕೂಡ ₹10 ಜಾಸ್ತಿ ಆಗಿದೆ. ಅದಲ್ದಿನ ಲಾಂಗ್ ಡಿಸ್ಟೆನ್ಸ್ ಟ್ರೈನ್ ಫೇರ್ ಇನ್ಕ್ರೀಸ್ಡ್ ಅಪ್ರಾಕ್ಸಿಮೇಟ್ಲಿ ಬೈ ಟ್ರೈನಿಂಗ್ ರೈಲ್ 2,000 ಕಿಲೋಮೀಟರ್ ಹೋಗ್ತಕ್ಕಂಥ ಟ್ರೈನ್ಗಳಿಗೆ
ನಾವು 1 ಪೈಸಾ ಜಾಸ್ತಿ ಮಾಡಿರೋದ್ರಿಂದ 2,000 ರೂಪಾಯಿನ ಮೇಲ್ಪಟ್ಟು ಓಡಾಡೋರಿಗೆ ಅವ್ರ ಬೇರೇನಿದೆ ಅದಕ್ಕಿಂತ 60 ರೂಪಾಯಿ ಜಾಸ್ತಿ ಆಯ್ತದೆ. ಅದು ಯಾವುದು ಫಸ್ಟ್ ಎ ಸಿಗೆ, ಮೊದಲನೇ ಎ ಸಿಗೆ 60 ರೂಪಾಯಿ ಜಾಸ್ತಿ ಆಗ್ತದೆ, ಎರಡನೇ ಎ ಸಿಗೆ 55 ರೂಪಾಯಿ ಆಗ್ತದೆ, ಮೂರನೇ ಎ ಸಿಗೆ 50 ರೂಪಾಯಿ ಆಗ್ತದೆ, ಸ್ಲೀಪರ್ ಕೋಚ್ಗೆ ಕೇವಲ 30 ರೂಪಾಯಿ ಆಗ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಪುಸ್ತಕ ಓದಿ ಮಾಹಿತಿ ತರಿಸ್ಕೊಳ್ಳಿ. ಮಾಹಿತಿ ಇಲ್ದಿರ ಮಾತನಾಡೋಕ್ಕಿಂತ ಮಾಹಿತಿಯನ್ನು ಇಟ್ಕೊಂಡು ಮಾತನಾಡಿ. ನಾನೇನಿಲ್ಲಿ ನಿಮಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ನಾನು ನಮ್ಮ DRM ಅವ್ರಿಗೆ ಹೇಳ್ತೀನಿ, ನಮ್ಮ ADRM ಅವ್ರಿಗೆ ಹೇಳ್ತೀನಿ, ನಿಮಗೆ ಅದನ್ನು ಪಬ್ಲಿಷ್ ಮಾಡೋದಕ್ಕೂ ಕೂಡ ಕಳಿಸ್ಕೊಡ್ತೀವಿ. ನಮಗೇನು ತಗರಾಲಿಲ್ಲ. ಆದರೆ ಒಂದು ಸತ್ಯ, ಈ 1 ಪೈಸಾ 2 ಪೈಸಾ 500 ಕಿಲೋಮೀಟ್ರು 2,000 ಕಿಲೋಮೀಟ್ರ್ ಏನು ನಾವು ಸ್ಟಾಪ್ ಮಾಡಿದ್ದೀವಿ, ಯಾರಿಗೂ 10 ರೂಪಾಯಿ ಒಂದೇ ಭಾರತದಲ್ಲಿ ಕೂತ್ಕೊಂಡ್ರೆ ಫ್ಲೈಟಲ್ಲಿ ಬಂದಂಗೆ ಮತ್ತೆ ಹುಬ್ಳಿಯಿಂದ ಧಾರವಾಡದಿಂದ 10 ರೂಪಾಯಿ ಜಾಸ್ತಿ ಆಗ್ತದೆ ಅಂತ ತಕ್ಷಣ ನೀವು ಗಂತಿರಲ್ಲ. ಬೆಂಗಳೂರಿಂದ ಗುಬ್ಬಿಗೆ ಬರಬೇಕಾದ್ರೆ ಎಷ್ಟು ಜಾಸ್ತಿ ಆಗಿದೆ ಬಸ್ಸಲ್ಲಿ? 40 ರೂಪಾಯಿ, 40. ಪಾಪ ಒಂದು ಕಣ ನಾಳೆ ಮೀಟಿಂಗ್ ಕರೆದವ್ರೆ. ನಾನು ಹೋಯ್ತೀನಿ, ಎಲ್ಲವನ್ನು ಮಾಹಿತಿ ತಂದಿದ್ದೀನಿ. ಒಂದು ತಿಳ್ಕೊಳ್ಳಿ, ಒಂದು ನಿಮಿಷ ರೀ, ಒಂದು ನಿಮಿಷ ತಾಳ್ರಿ. ಇದು ಭಾರತ ಸರ್ಕಾರ ಜೊತೆ 1 ಇಂಚು ಬಂದಿದ್ರು ಕೂಡ ಇಷ್ಟೊತ್ತಿಗೆ ಏನಾಗಿತ್ತೋ ನಿಮ್ಗೆ ಗೊತ್ತಿಲ್ಲ. ನಾನು ಅದರ ಏನಾಗಿದೆ ಅವೈಜ್ಞಾನಿಕವಾಗಿ ಇದು ಅವೈಜ್ಞಾನಿಕವಾಗಿದೆ ಅನ್ನೋದನ್ನ ಮನದಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಅದನ್ನ ಸರ್ಕಾರದ ಮನಸ್ಸನ್ನು ಗೆಲ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ. ಸರ್ಕಾರ ಎಲ್ಲ ಒಂದು ಹಠಕ್ಕೆ ಬಿಡ್ದಿಲ್ಲ, ಎಲ್ಲರ ಹಿತವನ್ನು ಕಾಪಾಡಬೇಕಾಗಿದೆ. ಏನು 3 TMCಗೋಸ್ಕರವಾಗಿ 4-5 ತಾಲೂಕುಗಳಿಗೆ ಹೋಗ್ತಕ್ಕಂಥ 25 TMC ನೀರನ್ನ ಎಲ್ಲ ಒಂದು ಕಡೆ ಪೋಲಾಗ್ತಕ್ಕಂಥ, ಅದಕ್ಕೆ ಶಿಂಸಾ ನದಿಗೆ ವಾಪಸ್ ಕಳಿಸ್ತಕ್ಕಂಥ ನಿಮ್ಮ ಇವತ್ತು ಅವೈಜ್ಞಾನಿಕವಾದ ನಿಮ್ಮ ಒಂದು ವ್ಯವಸ್ಥೆ ಏನಿದೆ ಅದನ್ನು ಸರಿಯಾಗಿ ನಾನು ನನ್ನದೇ ಆದಂಥ ದಾಟಿಯಲ್ಲಿ ಕೃಷ್ಣಪ್ಪನವರು ಬರ್ತಾ ಇದ್ದಾರೆ, ಬೇರೆ ಯಾರ್ಯಾರು ಶಾಸಕರು ಬರ್ತಾರೋ ಗೊತ್ತಿಲ್ಲ, ರಾಜ್ಯದ ಜಿಲ್ಲೆಯ 2 ಮಂತ್ರಿಗಳು ಕೂಡ ಬರ್ತಾರೇನೋ ಅದು ಗೊತ್ತಿಲ್ಲ. ನಾನಂತೂ ಆ ಸಭೆಗೆ ಹೋಗ್ತೀನಿ, ನನ್ನ ಮಂಡನೆಯನ್ನು ಮಾಡ್ತೀನಿ. ಅದು ಯಾವ ರೀತಿ ತೀರ್ಮಾನ ಆಗ್ತದೋ ಆ ತೀರ್ಮಾನ ನೋಡಿಕೊಂಡು ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಆ ಬಸ್ ಟ್ರೈನ್ಗೆಲ್ಲ, ಆ ಸಬ್ ರಿಜಿಸ್ಟರ್ ಆಫೀಸೆಲ್ಲ, ಏನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಎಲ್ಲ ಬೇರೆ ಬೇರೆ ಏನೇನು ಮಾಡಿದ್ದೀರಿ, 1% ಕೂಡ ನಾವು ಮಾಡಿಲ್ಲ. 1 ರೂಪಾಯಿ ನಮಗೆ 1% ನಾವು 1 ಪೈಸಾ ನಾವು 1 ಪೈಸಾ ಜಾಸ್ತಿ ಮಾಡಿದರೆ ಆ 1 ಪೈಸೆಗೆ ಲಕ್ಷಾಂತರ ಪೈಸೆಗಳನ್ನು ಹಾಕಿ ಆ ಭಾಗದ ಜನರಿಗೋಸ್ಕರವಾಗಿ, ಅತ್ಯಾಧುನಿಕ ಸವಲತ್ತುಗಳಿಗೋಸ್ಕರವಾಗಿ, ಅಮ್ಯುನಿಟಿಗೋಸ್ಕರವಾಗಿ ನಾವು ಖರ್ಚು ಮಾಡ್ತಾ ಇದ್ದೀವಿ. ಉದಾಹರಣೆಯನ್ನು ಕೊಡ್ತೀನಿ ನನ್ನ ಮಾಧ್ಯಮದ ಸ್ನೇಹಿತರಿಗೆ. ನಮಗೆ ಕಲಬುರಗಿ ಬೆಂಗಳೂರಿಗೆ ಒಂದೇ ಭಾರತ್ ಟ್ರೈನ್ ಏನಿದೆ ರೈಟು, ಕಲಬುರಗಿಯಿಂದ ಬೆಂಗಳೂರು ಬರ್ತಕ್ಕಂಥದಕ್ಕೆ ಕೇವಲ 15 ರೂಪಾಯಿ ಜಾಸ್ತಿ ಆಗಿದೆ. ಹುಬ್ಬಳ್ಳಿ ಪುಣೆಯಿಂದ ಬರ್ತಕ್ಕಂಥದಕ್ಕೂ 15 ರೂಪಾಯಿ ಜಾಸ್ತಿ ಆಗಿದೆ. ಮೈಸೂರು ಮತ್ತು ಮಧುರೆ ಹೋದ್ರೆ 10 ರೂಪಾಯಿ ಜಾಸ್ತಿ ಆಗಿದೆ. ಬೆಂಗಳೂರು ಮಧುರೆ 10 ರೂಪಾಯಿ ಜಾಸ್ತಿ ಆಗಿದೆ. ಧಾರವಾಡ ಬೆಂಗಳೂರಿಗೂ ಕೂಡ 10 ರೂಪಾಯಿ ಜಾಸ್ತಿ ಆಗಿದೆ. ಅದಲ್ದಿನ ಲಾಂಗ್ ಡಿಸ್ಟೆನ್ಸ್ ಟ್ರೈನ್ ಫೇರ್ ಇನ್ಕ್ರೀಸ್ಡ್ ಅಪ್ರಾಕ್ಸಿಮೇಟ್ಲಿ ಬೈ ಟ್ರೈನಿಂಗ್ ರೈಲ್ 2,000 ಕಿಲೋಮೀಟರ್ ಹೋಗ್ತಕ್ಕಂಥ ಟ್ರೈನ್ಗಳಿಗೆ ನಾವು 1 ಪೈಸಾ ಜಾಸ್ತಿ ಮಾಡಿರೋದ್ರಿಂದ 2,000 ರೂಪಾಯಿನ ಮೇಲ್ಪಟ್ಟು ಓಡಾಡೋರಿಗೆ ಅವ್ರ ಬೇರೇನಿದೆ ಅದಕ್ಕಿಂತ 60 ರೂಪಾಯಿ ಜಾಸ್ತಿ ಆಗ್ತದೆ. ಅದು ಯಾವುದು ಫಸ್ಟ್ ಎ ಸಿಗೆ, ಮೊದಲನೇ ಎ ಸಿಗೆ 60 ರೂಪಾಯಿ ಜಾಸ್ತಿ ಆಗ್ತದೆ, ಎರಡನೇ ಎ ಸಿಗೆ 55 ರೂಪಾಯಿ ಆಗ್ತದೆ, ಮೂರನೇ ಎ ಸಿಗೆ 50 ರೂಪಾಯಿ ಆಗ್ತದೆ, ಸ್ಲೀಪರ್ ಕೋಚ್ಗೆ ಕೇವಲ 30 ರೂಪಾಯಿ ಆಗ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಪುಸ್ತಕ ಓದಿ ಮಾಹಿತಿ ತರಿಸ್ಕೊಳ್ಳಿ. ಮಾಹಿತಿ ಇಲ್ದಿರ ಮಾತನಾಡೋಕ್ಕಿಂತ ಮಾಹಿತಿಯನ್ನು ಇಟ್ಕೊಂಡು ಮಾತನಾಡಿ. ನಾನೇನಿಲ್ಲಿ ನಿಮಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ನಾನು ನಮ್ಮ DRM ಅವ್ರಿಗೆ ಹೇಳ್ತೀನಿ, ನಮ್ಮ ADRM ಅವ್ರಿಗೆ ಹೇಳ್ತೀನಿ, ನಿಮಗೆ ಅದನ್ನು ಪಬ್ಲಿಷ್ ಮಾಡೋದಕ್ಕೂ ಕೂಡ ಕಳಿಸ್ಕೊಡ್ತೀವಿ. ನಮಗೇನು ತಗರಾಲಿಲ್ಲ. ಆದರೆ ಒಂದು ಸತ್ಯ, ಈ 1 ಪೈಸಾ 2 ಪೈಸಾ 500 ಕಿಲೋಮೀಟ್ರು 2,000 ಕಿಲೋಮೀಟ್ರ್ ಏನು ನಾವು ಸ್ಟಾಪ್ ಮಾಡಿದ್ದೀವಿ, ಯಾರಿಗೂ 10 ರೂಪಾಯಿ ಒಂದೇ ಭಾರತದಲ್ಲಿ ಕೂತ್ಕೊಂಡ್ರೆ ಫ್ಲೈಟಲ್ಲಿ ಬಂದಂಗೆ ಮತ್ತೆ ಹುಬ್ಳಿಯಿಂದ ಧಾರವಾಡದಿಂದ
₹10 ಜಾಸ್ತಿ ಆಗ್ತದೆ ಅಂತ ತಕ್ಷಣ ನೀವು ಬಂದಿರಲ್ಲ. ಬೆಂಗಳೂರಿಂದ ಗುಬ್ಬಿಗೆ ಬರಬೇಕಾದ್ರೆ ಎಷ್ಟು ಜಾಸ್ತಿ ಆಗಿದೆ ಬಸ್ಸಲ್ಲಿ? ₹40. 40 ಪಾಪ ಒಂದು ಕಣ. ನಾಳೆ ಮೀಟಿಂಗ್ ಕರೆದವ್ರೆ. ನಾನು ಹೋಯ್ತೀನಿ, ಎಲ್ಲವನ್ನು ಮಾಹಿತಿ ತಂದಿದ್ದೀನಿ. ಒಂದು ತಿಳ್ಕೊಳ್ಳಿ. ಒಂದು ನಿಮಿಷ ತಗೊಳ್ರಿ. ಇದು ಭಾರತ ಸರ್ಕಾರ ಜೊತೆ ಒಂದು ಇಂಚು ಬಂದಿದ್ರು ಕೂಡ ಇಷ್ಟೊತ್ತಿಗೆ ಏನಾಗಿತ್ತೋ ನಿಮ್ಗೆ ಗೊತ್ತಿಲ್ಲ. ನಾನು ಅದರ ಏನಾಗಿದೆ ಅವೈಜ್ಞಾನಿಕವಾಗಿ ಅನ್ನೋದನ್ನ ಮನದಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಅದನ್ನ ಸರ್ಕಾರದ ಮನಸ್ಸನ್ನು ಗೆಲ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ. ಸರ್ಕಾರ ಎಲ್ಲ ಒಂದು ಹಠಕ್ಕೆ ಬೆಳೆದಿಲ್ಲ, ಎಲ್ಲರ ಹಿತವನ್ನ ಕಾಪಾಡಬೇಕಾಗಿದೆ. ಏನು 3 TMCಗೋಸ್ಕರವಾಗಿ 4-5 ತಾಲೂಕುಗಳಿಗೆ ಹೋಗ್ತಕ್ಕಂಥ 25 TMC ನೀರನ್ನ ಎಲ್ಲ ಒಂದ್ ಕಡೆ ಪೋಲಾಗ್ತಕ್ಕಂಥ, ಅದಕ್ಕೆ ಶಿಂಸಾ ನದಿಗೆ ವಾಪಸ್ ಕಳಿಸ್ತಕ್ಕಂಥ ನಿಮ್ಮ ಇವತ್ತು ಅವೈಜ್ಞಾನಿಕವಾದ ನಿಮ್ಮ ಒಂದು ವ್ಯವಸ್ಥೆ ಏನಿದೆ ಅದನ್ನ ಸರಿಯಾಗಿ ನಾನು ನನ್ನದೇ ಆದಂಥ ದಾಟಿಯಲ್ಲಿ ಕೃಷ್ಣಪ್ಪನವರು ಬರ್ತಾ ಇದ್ದಾರೆ, ಬೇರೆ ಯಾರ್ಯಾರು ಶಾಸಕರು ಬರ್ತಾರೋ ಗೊತ್ತಿಲ್ಲ, ರಾಜ್ಯದ ಜಿಲ್ಲೆಯ 2 ಮಂತ್ರಿಗಳು ಕೂಡ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ನಾನಂತೂ ಆ ಸಭೆಗೆ ಹೋಗ್ತೀನಿ, ನನ್ನ ಮಂಡನೆಯನ್ನು ಮಾಡ್ತೀನಿ. ಅದು ಯಾವ ರೀತಿ ತೀರ್ಮಾನ ಆಗ್ತದೋ ಆ ತೀರ್ಮಾನ ನೋಡಿಕೊಂಡು ನಿಮ್ಮ ಜೊತೆಯಲ್ಲಿ ಇರ್ತೀನಿ.